ಒಂದು ನಿಮಿಷ ಸರ್. ಓಕೆ ಸರ್, ಇವಾಗ ಓಕೆ. ಓಕೆ ಅಲ್ವಾ ಸರ್? ಸೆಟ್ಟಿಂಗ್ಸ್ ಚೇಂಜ್ ಆಗಿದೆ. ಓಕೆ ಸರ್, ಹಾ, ಏನು ಓಕೆ. ಡಿಸ್ಟರ್ಬ್ ಮಾಡಬೇಡಿ ಸರ್. ಕರೆಕ್ಟ್ ನಿಮ್ಮ ಸ್ಲೈಡ್ ಏನಿದೆ ಹೋಯ್ತಾ ಇರಿ ಸರ್, ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ನಮಸ್ಕಾರ. Good morning, ಸರ್, ಯಾರಾದರೂ ಹೊಸೊಬ್ರು ಬಂದಿದ್ದಾರೆ, ಅವ್ರ ಹೆಸರು ಹೇಳ್ಬೋದಾ ಒಂದಿಬ್ರು? ರಮೇಶ್ ಅಂತ ಹೇಳಿ. ರಮೇಶ್ ಅಂತ, ಎಲ್ಲಿಂದ ಸರ್? ಸರ್ ನಾವು ಹುಬ್ಳಿ ಹತ್ರ. ಹುಬ್ಳಿ. ಸರ್ ಓಕೆ, ಗ್ರೇಟ್. ರಮೇಶ್ ಸರ್ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಹತ್ರ ಈ ಪ್ಲಾನ್ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ. ಇನ್ನೊಬ್ರು ಯಾರಾದರೂ ಬಂದಿದ್ದಾರಾ? ಇನ್ನೊಬ್ರು ಹೇಳ್ಬೋದಾ? ಹುಬ್ಳಿ. ಓಕೆ. ರಮೇಶ್ ಅವರೇ, ಸರ್ ತಮಗೆ ತಾವು ಏನು ಮಾಡ್ತಿರ್ತೀರಾ ಸರ್? ಸರ್ ನಾವು ಅಗ್ರಿಕಲ್ಚರ್ ಮಾಡ್ತೇವೆ. ಗ್ರೇಟ್. ಕೃಷಿಗಾರಿಕೆ. ಹಾ ಸರ್. ದೇಶಕ್ಕೆಲ್ಲ ಊಟ ಆಗ್ತಾ ಇದ್ದೀರಾ? ಹಾ ಸರ್. ಹಾ ಸರ್. ತುಂಬಾ ಒಳ್ಳೆ ಕೆಲಸ ಗುರುಜಿ. ರಮೇಶ್ ಅವರೇ, ಏನಿಲ್ಲ, ಒಂದು ಅರ್ಧ ಗಂಟೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಅಂದ್ರೆ ನಾವು ಮಾಡೋ ಕೆಲಸ ಮಾಡ್ತಾ ಹೇಗೆ ನಮ್ಮ ಇನ್ಕಮ್ನ, ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೋಬಹುದು ಅನ್ನೋದಕ್ಕೆ ಒಂದು ಅರ್ಧ ಗಂಟೆ ಮಾತಾಡ್ತೀನಿ. ಹಾ, ಹಾ ಸರ್. ಈ ಹೊಸಬ್ರು ಬಂದಿರೋರೆಲ್ಲ ದಯವಿಟ್ಟು ಸ್ವಲ್ಪ ನೀವು ಶ್ರದ್ಧೆಯಿಂದ ಕೇಳಿ. ಯಾಕಂದ್ರೆ ಈ ಅರ್ಧ ಗಂಟೆ ಏನ್ ನಾನು ಹೇಳ್ತೀನಿ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ, ಇದು ನಮ್ಮ ಜೀವನನೇ ಬದಲಾಯಿಸೋ ಅಂತ ಸಮಯ. ಸೊ ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಒಳ್ಳೇದು. ಓಕೆ ಓಕೆ, ಯಾ, ಥ್ಯಾಂಕ್ ಯು. ಓಕೆ ಸರ್. ನೆಕ್ಸ್ಟ್ ನೆಕ್ಸ್ಟ್ ಹಾ ಸರ್, ನೋಡಿ ಸರ್, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಸರ್? ಹಾ ಸರ್, ಈಗ ನೋಡಿ, ನಾನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. 1940ರಲ್ಲಿ ನಮ್ಗೆ ಒಂದು 10 ರೂಪಾಯಿ ಇದ್ದಿದ್ರೆ ಒಂದು ಸಂಸಾರ ನಡೆಯೋದು. ಅದೇ 1960 ಬರೋಷ್ಟಕ್ಕೆ 100 ರೂಪಾಯಿ ಆಯ್ತು. ಅದೇ 1980 ಬರೋಷ್ಟಕ್ಕೆ 1000 ರೂಪಾಯಿ ಆಯ್ತು. ಅಂದ್ರೆ ಈ 1970 ನಮ್ಗೆ ಸ್ವಲ್ಪ ಐಡಿಯಾ ಇರುತ್ತೆ ಅವಾಗ, ಯಾಕಂದ್ರೆ ನಾವು ಚಿಕ್ಕ ಹುಡುಗರು ಇದ್ದೀವಿ ಅನ್ಸುತ್ತೆ ಸ್ವಲ್ಪ ನಾವು. ಆಮೇಲೆ 2000 ಬರೋಷ್ಟಕ್ಕೆ 10,000 ಆಯ್ತು. ಹೌದಾ ಸರ್? ಇದು ಆಮೇಲೆ 2020 ಆದ ತಕ್ಷಣ 1 ಲಕ್ಷ ಆಯ್ತದು. ಕರೆಕ್ಟ್ ಸರ್. ಹೌದಾ? ಇಲ್ಲಿ ಏನ್ ಗಮನಿಸಿದ್ರಿ ಸರ್ ನೀವು? 20 ವರ್ಷಕ್ಕೆ ಏನೇನ್ ಗಮನಿಸಿದ್ರಿ? ಖರ್ಚು ಜಾಸ್ತಿ ಆಗ್ತಾ. ಎಕ್ಸಾಕ್ಟ್ಲಿ ಸರ್, ಇದನ್ನ ಇನ್ಫ್ಲೇಷನ್ ಅಂತಾರೆ. ಒಂದೊಂದು 0 ಆಡ್ ಆಗ್ತಾ ಬಂತು ಅಲ್ವಾ ಸರ್? ಹೌದು ಸರ್, ಹೌದು. ಕರೆಕ್ಟ್. 2040 ಬರೋಷ್ಟು 10 ಲಕ್ಷ ರೂಪಾಯಿ ಬೇಕಾಗುತ್ತೆ ಸರ್ ಒಂದು ಸಂಸಾರ ನಡೆಸೋದಿಕ್ಕೆ. ಸೊ ಇವೆಲ್ಲ ನಿಜ ಆದ್ಮೇಲೆ ಇದು ನಿಜ ಆಗುತ್ತಾ ಸರ್? ಯಾವ್ದು ಸರ್? 1940ಇಂದ 2020ವರೆಗೂ ಒಂದೊಂದು 0 ಬೆಳ್ಕೊಂಡು ಬಂದಿದೆ. ಇವೆಲ್ಲ ಸರಿ ಆದ್ಮೇಲೆ 2040ಕ್ಕೆ 10 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಒಂದು ಮನೆ ಖರ್ಚಿಗೆ ಬೇಕಾಗುತ್ತೆ ಅನ್ನೋದು ನಿಜ ಆಗೋ ಚಾನ್ಸಸ್ ಇದೆಯಾ? ಪಕ್ಕಾ ಇದೆ ಸರ್, ಪಕ್ಕ. ಗ್ರೇಟ್. ಸೊ ನಾವಿಲ್ಲಿ ಏನ್ ಕೇಳ್ತೀವಿ ಅಂದ್ರೆ ಸರ್, ನಾವು ಇದಕ್ಕೆಲ್ಲ ರೆಡಿ ಇದೀವಾ ಅಂತ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್. ಸರ್ ನೋಡಿ ಸರ್, ದೇಶದ ಬಜೆಟ್ ಮಾಡಲಿ ಎಮರ್ಜೆನ್ಸಿ ಫಂಡ್ ಅಂತ ಒಂದು ಸ್ವಲ್ಪ ಫಂಡ್ ಎತ್ತಿಡ್ತಾರೆ. ಹೌದಾ ಸರ್? ಅದೇ ನಮ್ಮ ಸ್ಟೇಟ್ ಬಜೆಟ್ ಅಲ್ಲಿ ಕೂಡ ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಟಿರ್ತಾರೆ. ಹೌದಾ ಸರ್? ಹೌದು. ಅದು ಇವಾಗ ನೋಡಿ, ಯುದ್ಧ ನಡೀತಾ ಇದೆ ಈ ಸಮಯದಾಗ್ಲಿ, ಅಥವಾ ನಮ್ಗೆ ಕೊರೋನಾ ಎಲ್ಲ ಪರಿಚಿತ ಅಲ್ಲ ಸರ್? ಆ ಟೈಮ್ನಲ್ಲಿ ಎಮರ್ಜೆನ್ಸಿ ಫಂಡ್ ನ ರಿಲೀಸ್ ಮಾಡ್ತಾರೆ. ಅದೇ ತರ ನಮ್ಮ ಸಂಸಾರದಲ್ಲಿ ನಾವು ಎಷ್ಟು ಜನ ಎಮರ್ಜೆನ್ಸಿ ಫಂಡ್ ಅನ್ನ ಪಕ್ಕಕ್ಕೆ ಇಟ್ಕೊಂಡಿದೀವಿ, ಅದು ನಮಗೆ ನಾವು ಪ್ರಶ್ನೆ ಹಾಕೋಬೇಕು. ಹೌದಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಸೊ ಇದನ್ನ ಬಗ್ಗೆ ಒಂದು ಸ್ವಲ್ಪ ನಾನು ಉದಾಹರಣೆ ಕೊಡ್ತೀನಿ. ಇವಾಗ ನಾವು 2040ಕ್ಕೆ 10 ಲಕ್ಷ ಇವಾಗ ನಾವು ಮಾಡೋ ಕೆಲಸನೇ ಮಾಡ್ತಾ ಹೋದ್ರೆ ಈ ಸಂಪಾದನೆ ಬರುತ್ತಾ ಸರ್? ಸಂಪಾದನೆ ಮಾಡೋಕ್ಕಾಗತ್ತಾ? ಬರೋದಿಲ್ಲ ಸರ್, ಬರೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಅದೇ ತರ ಇವಾಗ ನಾನೊಂದು ಚಿಕ್ಕದು ಒಂದು ಅರ್ಧ ಗಂಟೆ ಪ್ರೆಸೆಂಟೇಷನ್ ಕೊಡ್ತೀನಿ. ಇದು ಮಾಡ್ತಾ ಹೋದ್ರೆ ಏನಿಲ್ಲ ಸರ್, ನಾವು ಮಾಡೋ ಕೆಲಸನೇ ಮಾಡ್ತಾ ಇದ್ರೆ ಇದನ್ನ ನಾವು ಆರಾಮಾಗಿ ನಾವು ಆ ಸ್ಟೇಜ್ಗೆ ಹೋಗ್ಬೋದು ಅಂತ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ. ಓಕೆ ಸರ್. ನೋಡಿ, ಈಗ ನಮಗೆ ಜಾಬ್ ಅಲ್ಲಿ ಜಾಸ್ತಿ ದುಡ್ಡು ಇದೆಯಾ, ಬಿಸ್ನೆಸ್ ನಲ್ಲಿ ಜಾಸ್ತಿ ದುಡ್ಡು ಇದೆಯಾ ಸರ್? ಬಿಸಿನೆಸ್ ಸರ್. ಎಕ್ಸಾಕ್ಟ್ಲಿ. ಆಗ್ಲಿ ಜಾಸ್ತಿ ಜನ ಬಿಸ್ನೆಸ್ ಮಾಡೋಕೆ ಅನುಮಾನ ಬೀಳ್ತಾರೆ. ಯಾಕೆ ಗೊತ್ತಾಗ್ಬೋದಾ ಸರ್? ಮಾರ್ಕೆಟ್ ಹಿಂಜಿರ್ತಾಗ ಸ್ಟೇಬಲ್ ಇರಲ್ರಿ ಮಾರ್ಕೆಟ್. ಸ್ಟೇಬಲ್ ಇರಲ್ಲ. ಆಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು. ಹೌದಾ ಸರ್? ನಾವು ಜಾಸ್ತಿ ಬಂಡವಾಳ ಹಾಕ್ಬೇಕು, ಟೈಮ್ ಜಾಸ್ತಿ ಮಾಡಬೇಕು, ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದಿಲ್ಲ, ಗ್ರೋತ್ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ,
ಕಷ್ಟ ಬಿದ್ದು ಓದು ಕೆಲಸ ಮಾಡು, ಕಷ್ಟ ಬಿದ್ದು ಓದು ಕೆಲಸ ಮಾಡು ಅನ್ನೋದಕ್ಕೆ ಹೊರಟೋಗ್ತೀವಿ. ಹೌದಾ ಸರ್? ಕರೆಕ್ಟ್ ಸರ್ ಕರೆಕ್ಟ್. ಹಾಗೆ ಈಗ ನಾನೊಂದು ಪ್ರೆಸೆಂಟೇಶನ್ ಕೊಡ್ತೀನಿ ಸರ್. ಅದರಲ್ಲಿ ನಾವು ಮಾಡೋ ಕೆಲಸನೇ, ನಾವು ಮಾಡ್ತಾ ಇರೋ ಕೆಲಸನೇ ಬಿಸ್ನೆಸ್ ಆಗಿ ಅಳವಡಿಸ್ಕೋಬಹುದು. ನಾವು ಏನು ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾ ಇದೀವಿ ಸರ್, ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ವರೆಗೂ ನಾವು ಮಾಡೋ ಕೆಲಸನ್ನೇ ಬಿಸ್ನೆಸ್ ಆಗಿ ಅಳವಡಿಸ್ಕೊಂಡ್ಬಿಟ್ರೆ ನಮಗೆ ಉತ್ತಮ ಅಲ್ವಾ ಸರ್? ಕರೆಕ್ಟ್ ಸರ್ ಕರೆಕ್ಟ್. ಯಾವುದು ಬೇರೆ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅಂತ ಒಳ್ಳೆ ಡೈಮಂಡ್ ಆಪರ್ಚುನಿಟಿ ಸರ್ ಇದು. ಇದೇನು ಅಂತಂದ್ರೆ ನಮ್ಮ ಬಿಸ್ನೆಸ್ ಕಂಪನಿ ಹೆಸರು ಏನು ಅಂತಂದ್ರೆ ಸೇಫ್ ಶಾಪ್ ಅಂತ, ಡೈರೆಕ್ಟ್ ಡೀಲ್ಸೆ ಸಕ್ಸಸ್ ಸಪೋರ್ಟ್ ಸಿಸ್ಟಮ್, ಒನ್ ಗೋಲ್ ಒನ್ ಪ್ಯಾಷನ್ ಒನ್ ಟೀಮ್ ಇಂದ ಕೆಲಸ ಮಾಡ್ತೀವಿ ಸರ್. ನಮ್ಮ ಕಂಪನಿ ಹೇಳೋದು ಬೇರೆ ಏನೂ ಇಲ್ಲ ಸರ್. ನೀವು ಏನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡುತ್ತೀರಿ ಇದನ್ನೇ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ಸಿಂಪಲ್ ಅಷ್ಟೇ. ಹೌದಾ ಸರ್? ಹಾಂ ಸರ್ ಹಾಂ ಸರ್. ಅಂತ ಒಳ್ಳೆ ಆಪರ್ಚುನಿಟಿ ಸರ್. ನಾವು ರಾಯಲ್ ಟೈಗರ್ಸ್ ಟೀಮ್ ಅಂತ ಸರ್, ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಕಂಪನಿ ಹೆಸರು. ನಮ್ಮ ಕಂಪನಿ ನ್ಯೂ ಡೆಲ್ಲಿಲಿ ಇದೆ. ಇದು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಸರ್. ಹೆಡ್ ಆಫೀಸ್ ಬಂದು ನ್ಯೂ ಡೆಲ್ಲಿ ಜನಕ್ಪುರಿಲಿ ಇದೆ ಸರ್. ಎಲ್ಲರಿಗೂ ಡ್ರೀಮ್ಸ್ ಅನ್ನಿರುತ್ತೆ, ಹೌದಾ ಸರ್? ಖಂಡಿತ ಸರ್ ಖಂಡಿತ. ಎಸ್ ಎಕ್ಸಾಕ್ಟ್ಲಿ. ಒಂದು ಒಡವೆ ತಗೋಬೇಕು, ಕಾರ್ ತಗೋಬೇಕು, ಒಂದು ಮನೇಲಿ ದುಡ್ಡು ಇರಬೇಕು, ಫಾರಿನ್ ಟ್ರಿಪ್ಗೆ ಹೋಗ್ಬೇಕು, ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಆಮೇಲೆ ಒಂದು ಒಳ್ಳೆ ಮನೆ ಇರಬೇಕು, ಒಂದು ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಶಯಗಳು, ಅಲ್ವಾ ಸರ್? ಆಗ್ಲಿ ಇರುತ್ತೆ. ಆಗ್ಲಿ ನಾವೇನ್ ಮಾಡ್ತೀವಿ, ನಮಗೆ ಈಗ ಎಷ್ಟು ನಾವು ಏನು ದುಡಿತಾ ಇದೀವಿ ಅದಕ್ಕೆ ಒಂದೊಂದನ್ನ ತೆಗೆದ್ಬಿಡ್ತೀವಿ, ಅಲ್ವಾ ಸರ್? ಹೌದು ಸರ್ ಹೌದು. ನಾವು ಬರೀ ಆಸೆಗಳಲ್ಲೇ ಬೆಳೆದ್ ಬಿಡ್ತೀವಿ. ಆಗ್ಲಿ ಈ ಬಿಸ್ನೆಸ್ ಏನ್ ಹೇಳುತ್ತಂದ್ರೆ ಆಸೆಯಿಂದ ಅದನ್ನ ನಿಜ ಜೀವಕ್ಕೆ ಹೇಗೆ ನಾವು ತಂದ್ಕೋಬೇಕನ್ನೋದು ತೋರಿಸುತ್ತೆ ಸರ್. ಡ್ರೀಮ್ ಟು ರಿಯಾಲಿಟಿ, ಬಿಲೀವಿಂಗ್ ಈಸ್ ದಿ ಫಸ್ಟ್ ಸ್ಟೆಪ್ ಇನ್ ಅಚೀವಿಂಗ್ ಅಂತ ನಮ್ಮ ಕಂಪ್ನಿ ಹೇಳುತ್ತೆ ಸರ್. ಸೊ ಸರ್ ಇದೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ಶಾಪಿಂಗ್ ಆಪ್ಷನ್ಸ್, ವಿ ಹ್ಯಾವ್ 4 ಶಾಪಿಂಗ್, ನಮಗೆ 4 ರಕ ಶಾಪಿಂಗ್ ಆಪ್ಷನ್ಸ್ ಇರುತ್ತೆ. ಒಂದು ಬಂದು ರಿಟೇಲ್ ಸ್ಟೋರ್. ಇದನ್ನ ನಾವು ಕೆಲವೊಂದು 20 ವರ್ಷದ ಮುಂಚೆ ನೋಡ್ತಾ ಇದ್ವಿ, ತುಂಬ ಇತ್ತು. ಈಗ ಬರ್ತಾ ಅದು ಕಣ್ಮರಿ ಆಗ್ತಾ ಇದೆ. ನಮ್ಮ ಸಂಧಿ ಕೊನೆಗಾಗಲಿ ನಮ್ಮ ಇದರಲ್ಲಾಗಲಿ ಒಂದು ಸೇಟ್ ಅಂಗಡಿ ಇತ್ತು. ನಾವು ತಿಂಗಳಿಗೊಂದ್ಸಲ ನಾವು ದಿನ ಸಾಮಾನು ತೊಗೊಂಬಂದು ಒಂದು ತಿಂಗಳಿಗೊಂದ್ಸಲ ಸಂಬಳ ಬಂದಾಗ ಪೇ ಮಾಡ್ತಾ ಇದ್ವಿ. ಹೌದಾ ಸರ್? ಹೌದು ಸರ್, ನಮ್ದು ಇತ್ತು ಸರ್ ಅಂಗಡಿ. ಗ್ರೇಟ್ ಸರ್, ಗ್ರೇಟ್. ಹೌದಾ ಸರ್? ಈ ತರ ಬುಕ್ ಏನೋ ಒಂದು ಇಟ್ಕೊಂಡ್ಬಿಟ್ಟು ಸಂಬಳ ಬಂದಾಗ ಬರ್ಸ್ಕೊಂಡು ತಿಂಗಳಿಗೊಂದ್ಸಲ ಕಟ್ತಾ ಇದ್ವಿ, ಅಲ್ವಾ ಸರ್? ಹೌದು ಹೌದು. ಕರೆಕ್ಟ್. ಆಮೇಲೆ ಏನಾಯ್ತು ಸರ್, ನೆಕ್ಸ್ಟ್ ಸ್ಟೆಪ್ ಸೂಪರ್ ಮಾರ್ಕೆಟ್ ಬಂತು. ಸೂಪರ್ ಮಾರ್ಕೆಟ್ ಏನ್ ಬಂತು, ನಮ್ಗೆ ಎಲ್ಲಾ ಪ್ರಾಡಕ್ಟ್ ಒಂದೇ ಕಡೆ ಕೊಟ್ಬಿಟ್ಟು ಡಿಸ್ಕೌಂಟ್ ಕೊಡೋದು ಶುರು ಮಾಡ್ತು, ಅಲ್ವಾ ಸರ್? MRP ಮೇಲೆ ಡಿಸ್ಕೌಂಟ್ ಕೊಡೋದು ಶುರು ಮಾಡ್ತು. ಅದಾದ್ಮೇಲೆ ಏನಾಯ್ತು ಸರ್, ಆನ್ಲೈನ್ ಬಂತು. ಆನ್ಲೈನ್ ಏನ್ ಮಾಡ್ತು, ಡಿಸ್ಕೌಂಟ್ ಜೊತೆ ಪ್ರಾಡಕ್ಟ್ ನ ಮನೆಗೂ ತಂದು ಕೊಡೋದು ಶುರು ಮಾಡ್ತು, ಹೌದು ಅಲ್ವಾ ಸರ್? ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಮ್ಮ ಕಂಪ್ನಿ ಏನ್ ಹೇಳುತ್ತೆ, ಡಿಸ್ಕೌಂಟ್ ಒಂದೇ ಅಲ್ಲ, ಮನೆಗೆ ತಂದು ಕೊಡೋದು ಒಂದೇ ಅಲ್ಲ, ನಾವು ನಿಮ್ಗೆ ಇನ್ಕಮ್ ಕೂಡ ಕೊಡ್ತೀವಿ ಅಂತ ಹೇಳತ್ತೆ. ಹೇಗಿದೆ ಸರ್? ಇದು ಖುಷಿ ವಿಚಾರ. ಎಕ್ಸಾಕ್ಟ್ಲಿ ಸರ್, ಗ್ರೇಟ್. ಸೊ ಈಗ ನಮ್ಮ ಕಂಪನಿ ಹ್ಯಾಕ್ ಕೆಲಸ ಮಾಡುತ್ತೆ ನೋಡೋಣ ಸರ್. ಸರ್ ನೋಡಿ, ಟ್ರೆಡಿಷನಲ್ ಮಾರ್ಕೆಟ್ ಪ್ರೊಸೆಸ್ನಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ವಸ್ತುವು ಒಂದು 100 ರೂಪಾಯಿ ಬೆಲೆ ಬಾಳೋ ವಸ್ತು ನಾವು ತಂದಿದ್ದೀವಿ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 35 ರೂಪಾಯಿ ಇರುತ್ತೆ ಸರ್. ಕರೆಕ್ಟ್. ಹೌದಲ್ಲ ಸರ್? ಯಾವುದೇ ಆಗಲಿ. ಸೊ ಇವಾಗ ನಾನು ಅಷ್ಟೇ ಟೈರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟೈರು ಇದೇ ಪ್ರೊಸೆಸ್ ಫಾಲೋ ಆಗುತ್ತೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗು ಇದೇ ಪ್ರೊಸೆಸ್ನಲ್ಲಿ ಫಾಲೋ ಆಗುತ್ತೆ. ಸೊ ಈಗ ನಮ್ಮ ಕಂಪನಿ ಏನಾಗುತ್ತೆ ಸರ್, 35 ರೂಪಾಯಿ ವಸ್ತುವನ್ನ 100 ರೂಪಾಯಿಗೆ ನೀವು ತಗೋತಾ ಇದ್ದೀರಾ ಅಂತಂದ್ರೆ ನೀವು ಬಡವರ ಶ್ರೀಮಂತರ? ಬಡವರು ಸರ್. ಬಡವರು ಅಂತಾರೆ. ಆಗ್ಲಿ 35 ರೂಪಾಯಿ ವಸ್ತು ನಾವು 100 ರೂಪಾಯಿಗೆ ತಗೋತಾ ಇದೀವಿ ಸರ್. ನಾವು ಬಡವರು ಅನ್ಕೊಳ್ಳೋ ಕೋಟೀಶ್ವರಗಳು. ಯಾಕೆ ಅಂದ್ರೆ ನಮ್ ದುಡ್ಡೆಲ್ಲ ಅವ್ರಿಗೆ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇದೀವಿ ನಾವು, ಹೌದಾ ಸರ್? ಹೌದು ಸರ್ ಕರೆಕ್ಟ್. ಅಲ್ವಾ? ನಮ್ ದುಡ್ಡು ನಮ್ಗೆ ಉಪಯೋಗಿಸ್ಕೊಳಕ್ ಆಗ್ತಾ ಇಲ್ಲ, ನಮ್ ಕೈಯಿಂದ ಅವ್ರು ತಗೊಂಡು ಅವ್ರು ದೊಡ್ಡವ್ರು ಆಗ್ಬಿಡ್ತಾ ಇದಾರೆ. ಒಂದ್ ರೀತಿ ನಾವು ಶ್ರೀಮಂತರು ಸರ್. ಎಕ್ಸಾಕ್ಟ್ಲಿ, ಗ್ರೇಟ್ ಸರ್, ಒಳ್ಳೆ ಆನ್ಸರ್ ಕೊಟ್ರಿ. ಸೊ ಹಂಗೆ ಸರ್, ಇವಾಗ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಬಲವಂತಕ್ಕೆ ನಿಲ್ಸಕ್ ಆಗ್ತಾ ಇಲ್ಲ. 35 ರೂಪಾಯಿ ವಸ್ತುವನ್ನ ನಾವು 100 ರೂಪಾಯಿ ಕೊಟ್ಕೊಂಡ್ಕೋತಾ ಇದೀವಿ. ಯಾಕೆ ಅಂತಂದ್ರೆ ಅದು C&F ಏಜೆಂಟ್ಗೆ ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ಗೆ ಹೋಗುತ್ತೆ, ಡೀಲರ್ಗೆ ಹೋಗುತ್ತೆ, ರಿಟೇಲರ್ಗೆ ಹೋಗುತ್ತೆ, ಕಸ್ಟಮರ್ಗೆ ಹೋಗುತ್ತೆ. ಕಸ್ಟಮರ್ಗೆ ಹೋಗೋಸತ್ಕೆ 100 ರೂಪಾಯಿ ಆಗ್ಬಿಡ್ತಾ ಇರುತ್ತೆ. ಅದೇ ನಮ್ಮ ಕಂಪ್ನಿ ಏನ್ ಹೇಳುತ್ತಂದ್ರೆ ಸರ್, ಇದೇ ಒಂದು ಒಳ್ಳೆ ವಿಚಾರ ತಂದಿದ್ದಾರೆ. ಮ್ಯಾನುಫ್ಯಾಕ್ಚರರ್ ಇಂಪಾರ್ಟೆಂಟ್, ಅಲ್ವಾ ಸರ್? ಆಮೇಲೆ ಕಸ್ಟಮರ್ ಇಂಪಾರ್ಟೆಂಟ್. ಮಧ್ಯ ಈ 60 ರೂಪಾಯಿ ನಾನು ಅವ್ರಿಗೆಲ್ಲ ಯಾಕೆ ಕೊಡಬೇಕು, ನಿಮಗೆ ಕೊಡ್ತೀನಿ ಅಂತಾರೆ ಕಂಪನಿ. ಒಂದು ಐಡಿಯಾ ಚೆನ್ನಾಗಿದೆಯಲ್ಲ ಸರ್? ಇವಾಗ ನಾನು ಹೋಗ್ಬಿಟ್ಟು ರಿಲಯನ್ಸ್ ಕಂಪ್ನಿ ಜೊತೆ ಟೈ ಅಪ್ ಆಗ್ತೀನಿ, ನಿಮ್ಮ ಪ್ರಾಡಕ್ಟ್ಸ್ ಕೊಡ್ರಿ ಅಂತಂದ್ರೆ ಅವ್ರು ಏನಂತಾರೆ, ಇಲ್ಲಪ್ಪ ಹಿಂಗೆಲ್ಲ ಆದ್ರೆ ಆಗಲ್ಲ, ಫಸ್ಟ್ ನೀನು
ಹೋಗ್ಬಿಟ್ಟು ನೀನು ಎಷ್ಟು ಬಂಡವಾಳ ಇಡ್ತೀಯ ಹೇಳು, ನಿನ್ನ ಅಂಗಡಿಯಲ್ಲಿ ಎಷ್ಟು ಇಡ್ತೀಯ ಹೇಳು, ನೀನು ಡೆಪಾಸಿಟ್ ಎಷ್ಟು ಕೋಟಿಗಳು ಮಾಡ್ತೀಯ ಹೇಳು, ಇದೆಲ್ಲ ಓಕೆ ಆದರೆ ನಿಮ್ಮ ಅಪ್ಲಿಕೇಶನ್ ನಾವು ನೋಡಿಬಿಟ್ಟು ಆಮೇಲೆ ನಾವು ನಿಮ್ಮನ್ನು ಟೈಅಪ್ ಮಾಡ್ಕೋತೀವಿ ಅಂತ ಹೇಳುತ್ತೆ. ಹೌದಾ ಸರ್? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ. ಎಲ್ಲ ಕಂಪ್ನಿ ಹಿಂಗೆ ಮಾಡುತ್ತೆ. ಆಗ್ಲಿ ನಮ್ಮ ಕಂಪ್ನಿ ಏನ್ ಹೇಳತ್ತೆ ಅಂತಂದ್ರೆ, ನಮ್ಮ ಕಂಪ್ನಿ ದಿ ಗ್ರೇಟ್ 5 ಜನ ಇವರು IAS IPS ಓದಿರೋರಿಂದ ಶುರು ಮಾಡಿರೋ ಕಂಪ್ನಿ, 25 ವರ್ಷ ಹಳೆ ಕಂಪ್ನಿ. ಇವ್ರು ಏನ್ ಮಾಡಿದ್ದಾರೆ ಸರ್, ಮೊದಲೆಲ್ಲ ಬರೀ ಡೈರೆಕ್ಟ್ ಮಾರ್ಕೆಟಿಂಗ್ ನಲ್ಲಿ ಫಾರಿನ್ ಕಂಪ್ನೀಸ್ ಇತ್ತು. ಇಂಡಿಯನ್ ಯಾಕೆ ಇರಬಾರ್ದು ಅಂತೇಳಿ ನಮ್ಮ ಬಡವರಿಗೆ ಪ್ರಾಡಕ್ಟ್ ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ದುಡ್ಡು ಬರಲಿ, ಹಣನು ಸಂಪಾದನೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಸರ್, ಅಮೆಝಾನ್ ತರ. ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಗೊತ್ತಲ್ಲ ಸರ್, ಈಗ ಸಣ್ಣ ಮಕ್ಕಳು ಕೂಡ ಗೊತ್ತಿರುತ್ತೆ. ಸೊ ನಮ್ಮ ಕಂಪ್ನಿ ಏನ್ ಮಾಡಿದೆ, ಅದೇ ತರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಸರ್. ದೊಡ್ಡ ದೊಡ್ಡ ಕಂಪನಿ ಹತ್ರ ಇವ್ರು ಟೈಅಪ್ ಆಗ್ತಾರೆ, ಇವ್ರು ವಸ್ತುಗಳನ್ನ ಅಲ್ಲಿ ಇಡ್ತಾರೆ, ನಾವು ಕೊಂಡ್ಕೋಬೇಕು ಸರ್. ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ, ಯಾವುದು ತನ್ನಾಗಿ ತಾನು ಹೊಸ ಪ್ರಾಡಕ್ಟ್ ನ ತಯಾರು ಮಾಡೋದಿಲ್ಲ, ದೊಡ್ಡ ದೊಡ್ಡ ಕಂಪನಿ ಜೊತೆ ಟೈಅಪ್ ಆಗುತ್ತೆ ಸರ್ ಅಷ್ಟೇ. ಓಹೋ. ಇವಾಗ ರಿಲಯನ್ಸ್ ಇರ್ಬೋದು, ಅದೇ ತರ ರೈಮಂಡ್ಸ್ ಇರ್ಬೋದು, ಈ ತರ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಆಲ್ರೆಡಿ ಟೈಅಪ್ ಆಗಿದೆ. ಅವ್ರ ವಸ್ತುಗಳನ್ನ ಅವ್ರ ಅಂಗಡಿನಲ್ಲಿ ತಗೊಂಡ್ರೆ ನಮ್ಗೆ ಏನೂ ಬರಲ್ಲ, ಇಲ್ಲಿ ತಗೊಂಡ್ರೆ ನಮ್ಗೆ ದುಡ್ಡು ಬರುತ್ತೆ, ಪ್ರಾಫಿಟು ಬರುತ್ತೆ ಸರ್. ಹೇಗಿದೆ ಸರ್? ಬರೋಬ್ಬರಿ ಸರ್. ತುಂಬಾ ಅಷ್ಟೇ ಸರ್, ಇದೊಂದು ಸಣ್ಣ ಪ್ಲಾನ್ ಸರ್ ಅಷ್ಟೇ. ಆಮೇಲೆ ನೋಡಿ, ನಮ್ಮ ಕಂಪನಿ ಯಾವ ಬ್ರ್ಯಾಂಡ್ಸ್ ಅಲ್ಲಿ ಇದೆ ನೋಡಿ. ನಮ್ಮ ಕಂಪನಿ ಹೋಮ ಅಂತ ಕಂಪನಿ ಜೊತೆ ಟೈಅಪ್ ಆಗಿದೆ. ಆಮೇಲೆ ಸೇಫ್ ಟ್ರಾವೆಲ್ ಇದೆ, ಆಮೇಲೆ ಸ್ಕಾಚ್ ಮೋಡಾ ಇದೆ, ರೇಮಂಡ್ಸ್ ಇದೆ, ರಿಲಯನ್ಸ್ ಇದೆ. ಈ ತರ ದೊಡ್ಡ ದೊಡ್ಡ ಹಲವಾರು ಕಂಪನಿಗಳ ಜೊತೆ ಟೈಅಪ್ ಆಗಿದೆ ಸರ್. ಅದೇ ತರ ನಮ್ಮ ಕಂಪನಿಯಲ್ಲಿ ಮೆನ್ಸ್ ಅಂಡ್ ವುಮೆನ್ ಫ್ಯಾಷನ್ ವೇರ್ ಸಿಗುತ್ತೆ, ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ, ಅದಾದ್ಮೇಲೆ ವೆಲ್ನೆಸ್ ಇದ್ರಲ್ಲೂ ಕೆಲಸ ಮಾಡುತ್ತೆ ಸರ್. ಈ ವೆಲ್ನೆಸ್ ಬಗ್ಗೆ ಒಂದು ಚಿಕ್ಕದು ಮಾಹಿತಿ ಕೊಡ್ತೀನಿ ನಿಮಗೆ. ಆಕ್ಚುಲಿ ಮೊದಲು ನಮಗೆ ಇಂಡಿಯಾದಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಅಂದ್ರೆ ಈ ಬಾಡಿ ಬಿಲ್ಡಿಂಗ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ ಸರ್, ಅದೆಲ್ಲ ಸ್ಟೆರಾಯ್ಡ್ಸ್ ಅಲ್ಲಿ ವರ್ಕ್ ಆಗ್ತಾ ಇತ್ತು. ಹೌದು ಸರ್, ಹೌದು. ನೀವು ಅದಕ್ಕೆ ನೋಡಿದ್ರೆ ಈಗ ಅರ್ನಾಲ್ಡ್ ಸ್ಕ್ಯಾವೆಂಜರ್, ಒಳ್ಳೆ ಬಾಲಿವುಡ್ ಹೀರೋ, ಇವತ್ತು ಅವ್ರ ಏಜ್ ಅರೌಂಡ್ 75-80 ಇದೆ. ಅವರು ಸ್ಟ್ರಕ್ಚರ್ ಅಲ್ಲಿ ನಡೀತಾರೆ, ನಿಂತ್ಕೊಳಕ್ ಆಗಲ್ಲ. ಯಾಕಂದ್ರೆ ಸ್ಟೆರಾಯ್ಡ್ಸ್ ತಗೊಂಡು ಅವ್ರಿಗೆ ನಿಂತ್ಕೊಳಕ್ ಆಗಲ್ಲ, ಅಷ್ಟು ಎಫೆಕ್ಟ್ ಆಗ್ಬಿಟ್ಟಿದೆ. ಇವೆಲ್ಲ ನಮ್ಮ ಪ್ರಾಡಕ್ಟ್ಸ್ ಏನಿದೆ ಸರ್, ಪ್ಯೂರ್ ಹರ್ಬಲ್ ಪ್ರಾಡಕ್ಟ್ ಸರ್, ಪ್ಯೂರ್ ಹರ್ಬಲ್ ಪ್ರಾಡಕ್ಟ್ಸ್. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ ಸರ್, ಬಾಲ್ ಪೋಷ್ ಅಂತ ಇದೆ. ಇವಾಗ ನಮ್ಮ ಸಚಿನ್ ತೆಂಡೂಲ್ಕರ್ ಆಗ್ಲಿ, ಕಪಿಲ್ ದೇವ್ ಇಂದ ಇವತ್ತು ಸಚಿನ್ ತೆಂಡೂಲ್ಕರ್, ಕೊಹ್ಲಿವರೆಗೂ ಎಸ್ಟ್ ಇಸ್ ದ ಸಿಗರೇಟ್ ಆಫ್ ಎನರ್ಜಿ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಅವ್ರು ಯಾವತ್ತಾದ್ರೂ ಕುಡಿತಾರ ಸರ್ ಅದ್ರಲ್ಲಿ? ಅದನ್ನ ಇಲ್ಲ ಎಲ್ಲರಿಗೂ ಗೊತ್ತು, ಅದು ಕುಡಿಯೋದಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ 100% ತಗೊಂಡ್ರೆ 80% ಬರೀ ಸಕ್ಕರೆ ಇರುತ್ತೆ ಸರ್. ಸಕ್ಕರೆ ಒನ್ ಆಫ್ ದ ವರ್ಸ್ಟ್ ಫಾರ್ ಹೆಲ್ತ್, ಹ್ಯೂಮನ್ ಹೆಲ್ತ್. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಆ 80% ಸಕ್ಕರೆ ಪಾಕನ ಇದ್ ಮಾಡ್ಬಿಟ್ಟು ಮಿಕ್ಕಿದ್ದು 20ಗೆ ಪ್ರಿಸರ್ವೇಟಿವ್ಸ್ ಹಾಕಿ ಕೊಡ್ತಾರೆ. ಆದ್ರೆ ನಮ್ ಬಾಲ್ ಕೋಶಲ್ಲಿ ಏನಾಗುತ್ತೆ ಸರ್, ಒರಿಜಿನಲ್ ನಮ್ಗೆ ಆಯುರ್ವೇದಿಕ್ದು ಒಬ್ಬ ಹುಡುಗಂಗೆ ಗ್ರೋತ್ ಏನೇನ್ ಬೇಕು ಅದನ್ನೆಲ್ಲ ಹಾಕಿ ಮಾಡಿದ್ದಾರೆ ಸರ್. ಅಂತ ಒಳ್ಳೆ ಪ್ರಾಡಕ್ಟ್ ಇದೆಲ್ಲ. ಹೋಮ ಅಂತ ಹೇಳ್ಬಿಟ್ಟು ನಮ್ಮ ರವಿಶಂಕರ್ ಗುರುಜಿ ಇದಾರಲ್ಲ ಸರ್, ಶ್ರೀ ರವಿಶಂಕರ್ ಗುರುಜಿ, ಅವ್ರದ್ದು ಬ್ರ್ಯಾಂಡ್ ಸರ್, ಅವ್ರ ಜೊತೆ ಟೈಅಪ್ ಆಗಿರೋದು ಸರ್. ಸರ್ ನೆಕ್ಸ್ಟ್ ನೋಡಿ, ಎಜುಕೇಶನ್ ಅಂಡ್ ಸ್ಪಿರಿಚುವಲ್. ಇದು ಭಗವದ್ಗೀತಾ ಅಂತ ಇದೆ ಸರ್. ಲಾಸ್ಟ್ ಟೈಮು ನಮ್ಮ ಮೋದಿ ಪ್ರಧಾನಮಂತ್ರಿ ಅವರು ಇದಕ್ಕೆ ರಷ್ಯಾಗೆ ಹೋದಾಗ ಮೈ ಆಪ್ಕೆಲ್ಲಿಯೇ ಭಗವದ್ಗೀತಾಲಯ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ಮಾಡಿದ್ರು. ಯಾಕಂದ್ರೆ ಇದು ರಷ್ಯನ್ ಲ್ಯಾಂಗ್ವೇಜ್ ಅಲ್ಲೂ ಇದೆ, ಅವ್ರಿಗೆ ಗಿಫ್ಟ್ ಮಾಡಿದ್ದಾರೆ. ಆ ಗಿಫ್ಟ್ ಮಾಡಿದ್ದು ನಮ್ಮ ಕಂಪನಿ ಇದೆ ಸರ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಸುಮಾರು 60ಕ್ಕೂ ಪ್ಲಸ್ ಭಾಷೆಗಳಲ್ಲಿ ಹೇಳುತ್ತೆ. ನೀವು ಓದ್ಬೇಕು ಅಂತಂದ್ರೆ ಸುಮ್ಮನೆ ಇಲ್ಲಿ ಟಾಕಿಂಗ್ ಸ್ಟಿಕ್ ಅಂತ ಇದೆ ನೋಡಿ ಸರ್ ಕೆಳಗಡೆ, ಅದನ್ನ ಮೇಲೆ ಇಟ್ಬಿಟ್ರೆ ನೀವು ಯಾವ ಭಾಷೆ ಸೆಲೆಕ್ಟ್ ಮಾಡಿದ್ರೆ ಆ ಭಾಷೆಯಲ್ಲಿ ಹೇಳುತ್ತೆ ಸರ್. ಅಂತ ಒಂದು ಆ ತರ ಭಗವದ್ಗೀತಾ ಇದೆ, ಹನುಮಾನ್ ಇದೆ, ಸಂಪೂರ್ಣ ರಾಮಾಯಣ ಇದೆ, ಸಂಪೂರ್ಣ ಹನುಮಾನ್ ಅಂತ ಕೂಡ ಇದೆ. ಅದಾದ್ಮೇಲೆ ಇನ್ನೊಂದು ಸರ್, ನಿಮ್ಗೊಂದು ಒಳ್ಳೆ ಇದನ್ನ ವಿಚಾರ ತರ್ತೀನಿ. ಸ್ಮಾರ್ಟ್ ಸ್ಟಾರ್ಟ್ ಅಂತ ಒಂದಿದೆ ಸರ್. ಹುಡುಗರು ಇವಾಗ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಸರ್, ಚಿಕ್ಕ ಹುಡುಗರು ಊಟ ಮಾಡು ಅಂತಂದ್ರೆ ಮಾಡಲ್ಲ, ಅವ್ರ ಕೈಗೊಂದು ಮೊಬೈಲ್ ಕೊಟ್ರೆ ಊಟ ಮಾಡ್ತಾರೆ. ಹೌದಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಮಲಗು ಅಂದ್ರೆ ನಿದ್ದೆ ಮಾಡಲ್ಲ ಮಕ್ಕಳು, ಮೊಬೈಲ್ ಕೊಟ್ರೆ ನಿದ್ದೆ ಮಾಡುತ್ತೆ. ಏನ್ ಹೇಳಿದ್ರು ಮೊಬೈಲ್ ಮುಂದೆ ಇಡಬೇಕು. ಈಗ ಎಷ್ಟು ಮೊಬೈಲ್ ಅಡಿಕ್ಷನ್, ಎಷ್ಟು ಹಾಬಿಟ್ ಇದೆ ಅಂತಂದ್ರೆ, ದೊಡ್ಡ ದೊಡ್ಡ ಸಿಟಿಲಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಕ್ಲಾಸಸ್ ಕೂಡ ಬಂದ್ಬಿಟ್ಟಿದೆ ಸರ್ ಆಗ್ಲೇ. ಅಂದ್ರೆ ಮಕ್ಕಳಿಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರಲ್ಲ, ಅದನ್ನ ಬಿಡಿಸೋ ಹಾಸ್ಪಿಟಲ್ಸು ಬಂದ್ಬಿಟ್ಟಿದೆ ಈಗ. ಆ ತರ ಸ್ಟೇಜ್ ಅಲ್ಲಿ ಇದೀವಿ ಸರ್. ಅದಕ್ಕೆ ನಮ್ಮ ಕಂಪನಿ ಏನ್ ಮಾಡಿದೆ ಸರ್, ಇದೇ ಒಂದು ಎಲೆಕ್ಟ್ರಾನಿಕ್ ಇದು ತಂದಿದ್ದಾರೆ. 14 ಬುಕ್ಕು, 4 ಮ್ಯಾಜಿಕ್ ಕಾರ್ಡ್ಸ್, 2 DVD ಎಲ್ಲ ಇರುತ್ತೆ ಸರ್ ಅದರಲ್ಲಿ. ಅದಕ್ಕೆ ಕೂಡ ಟಾಕಿಂಗ್ ಸ್ಟಿಕ್ ಇರುತ್ತೆ. ಇವಾಗ CAT ಕ್ಯಾಟ್ ಅಂತಂದ್ರೆ ಅದನ್ನ ಮೇಲೆ ಇಟ್ರೆ ಇದು ಬೆಕ್ಕು ಅಂತ ಹೇಳುತ್ತೆ. ಅದು ಕೂಡ ಪ್ಲಸ್ ಭಾಷೆಗಳಲ್ಲಿದೆ. ಆ ತರ ಅವ್ರಿಗೆ ಮೈಂಡ್ ಬೆಳವಣಿಗೆ ಕೆಲಸ ಮಾಡುತ್ತೆ ಸರ್. ಅದು ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ತಂದಿದ್ದಾರೆ.
ಓಕೆ ಸರ್ ಓಕೆ ಸರ್ ನೆಕ್ಸ್ಟ್ ಟ್ರಾವೆಲ್ ಪ್ರಾಡಕ್ಟ್ಸ್ ಅಂತ ಟ್ರಾವೆಲ್ ಪ್ರಾಡಕ್ಟ್ಸ್ ಸಿಗುತ್ತೆ, ಆಲ್ ಟೈಪ್ಸ್ ಆಫ್ ಸ್ಲಿಪ್ಪರ್ ಸಿಗುತ್ತೆ, ಶೂಸ್, ಪರ್ಸನಲ್ ಕೇರ್ ಸಿಗುತ್ತೆ ಸರ್ ನಮ್ಮಲ್ಲಿ. ಅದೇ ಥರ ರಿಫ್ರೆಶ್ಮೆಂಟ್ ಪ್ರಾಡಕ್ಟ್ ಸಿಗುತ್ತೆ, ಪೇಸ್ಟ್ ಆಗಲಿ, ಸೋಪ್ ಆಗಲಿ, ಆಮೇಲೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಆಗಲಿ, ಕಿಚನ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ. ಆಮೇಲೆ ನೋಡಿ ಸರ್, ಟ್ರೆಡಿಷನಲ್ ಮಾರ್ಕೆಟ್ ಪ್ರೊಸೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇವಾಗ ನಮ್ಮ ಸಚಿನ್ ಆಗಲಿ, ಇವರು ನಮ್ಮ ಮಹೇಶ್ ಬಾಬು ಆಗಲಿ, ಇವರೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ, ಹೌದಾ ಸರ್? ಹೌದು ಹೌದು ನನಗೆ ಗೊತ್ತಿದ್ದಂಗೆ ಸಚಿನ್ ತೆಂಡೂಲ್ಕರ್ ಆಸ್ತಿ ಬಂದ್ಬಿಟ್ಟು ಹತ್ತತ್ರ 1,200 ಕೋಟಿ ಮೇಲಿದೆ, ಹೌದಾ ಸರ್? ಆದರೂ ಅವ್ರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಅವರು ಲೈಫ್ನ ಅವ್ರು ಇನ್ನೂ ಸೆಕ್ಯೂರ್ ಮಾಡ್ಕೋತಾ ಇದ್ದಾರೆ. ಹ್ಮ್ ಹ್ಮ್ ನೋಡಿ, ಸಚಿನ್ ಮಗ ಸಚಿನ್ ಆಗಕ್ಕಾಗ್ಲಿಲ್ಲ, ಹೌದಾ ಸರ್? ಆಗ್ಲಿಲ್ಲ ಕನೀಸ IPL ಕೂಡ ಮೊನ್ನೆ ಆಡಕ್ಕಾಗ್ಲಿಲ್ಲ ಅವನು. ಆಗ್ಲಿ ನಮ್ಮ ಕಂಪ್ನಿ ಏನ್ ಹೇಳುತ್ತೆ ಅಂತಂದ್ರೆ, ಡೈಮಂಡ್ ಮಗ ಡೈಮಂಡ್ ಆಗುತ್ತೆ ಅಂತ ಹೇಳುತ್ತೆ ಸರ್. ಹ್ಮ್ ಹ್ಮ್ ಹೇಗೆ ಅಂತಂದ್ರೆ ನಾನು ಹೇಳ್ತೀನಿ ನಿಮ್ಗೆ. ಅದೇ ತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ದುಡ್ಡಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್, ಹೌದಾ? ಯಾಕಂದ್ರೆ ಅವ್ರು ಬೂಸ್ಟ್ ಕುಡಿಯೋದಿಲ್ಲ, ಕುಡಿಯೋದಿಲ್ಲ. ಆದ್ರೂ ಸುಳ್ಳು ಹೇಳ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಏನೂ ಇಲ್ಲ ಸರ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಬೆಳಗ್ಗೆ ಗುಡ್ ಮಾರ್ನಿಂಗ್ ಇಂದ ಹಲ್ಲುಜ್ಕೊಂಡು ಸೋಪ ಸ್ನಾನ ಮಾಡಿ ಏನು ದಿನಾಚರಿಗೆ ಉಪಯೋಗಿಸ್ತೀವೋ ಅದೇ ನಾವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ, ನೋಡಪ್ಪ ನಾನು ಈ ಥರದ್ದು ಒಳ್ಳೆ ವಸ್ತು ಯೂಸ್ ಮಾಡ್ತಾ ಇದ್ದೀನಿ, ನಿಮಗೂ ಇಷ್ಟ ಆದರೆ ನೀವು ತೊಗೋಬೋದು, ಇಲ್ಲ ಅಂತಂದರೆ ಶೇರ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನಮ್ಗೆ ಹಣ ಬರುತ್ತೆ ಸರ್. ಚೆನ್ನಾಗಿದೆ ಸರ್ ಇದು. ಇಷ್ಟೇ ನಾವು ಮಾಡ್ಬೇಕಾದ್ರೆ, ಬೇರೆ ಏನೂ ಇಲ್ಲ ಸರ್. ನಾವು ಮಾಡೋ ಕೆಲಸನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಇದನ್ನ. ಸರ್ ನೋಡಿ, ನಮ್ಮ ಕಂಪನಿ 10 ರಕ ಕಾಂಪೆನ್ಸೇಷನ್ಸ್ ಕೊಡುತ್ತೆ, ದುಡ್ಡು ಕೊಡುತ್ತೆ. ಅದರಲ್ಲಿ ಒಂದು ಬಂದು ಪ್ರಿಫರ್ಡ್ ಕಸ್ಟಮರ್ ಕಾಂಪೆನ್ಸೇಷನ್ ಅಂತ. ಇದು ಏನಾಗುತ್ತೆ ಅಂದರೆ ಸರ್, ನೋಡಿ, ಒಂದು ಟೈಮು 200 BV ಶಾಪಿಂಗ್ ಮಾಡಿದ್ರೆ, BV ಅಂದರೆ ಏನಿಲ್ಲ ಸರ್, ಬಿಸ್ನೆಸ್ ವಾಲ್ಯೂಮ್ ಅಂತ. ಈಗ ಒಂದು ಪೆನ್ ತೊಗೊಂಡ್ರೆ 10 ರೂಪಾಯಿ ಇರುತ್ತೆ, ಒಂದು ಸೋಪ್ ತೊಗೊಂಡ್ರೆ 50 ರೂಪಾಯಿ ಇರುತ್ತೆ, ಅದೇ ಥರ ಒಂದು ಶಾಂಪೂನೇನೋ ತೊಗೊಂಡ್ರೆ 80 ರೂಪಾಯಿ ಇರುತ್ತೆ. ಈ ಥರ ಡಿಫ್ರೆಂಟ್ ಇದ್ದಿರೋದ್ರಿಂದ BV ಬಿಸ್ನೆಸ್ ವಾಲ್ಯೂಮ್ ಇಟ್ಟುಬಿಟ್ಟು ಒಂದು ರೂಪಾಯಿಗೆ ಇಷ್ಟು ವಾಲ್ಯೂಮ್ ಅಂತ ಇಟ್ಟಿದ್ದಾರೆ ಸರ್, ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅದನ್ನು ಒಂದು ಸಲ ಶಾಪ್ ಮಾಡಿದ್ರೆ, ನಾವು 200 ಶಾಪಿಂಗ್ ಮಾಡಿದ್ರೆ 1 BVಗೆ 5 ರೂಪಾಯಿ ಕೊಡುತ್ತೆ ಸರ್ ಕಮಿಷನ್ ನಮ್ಮ ಕಂಪನಿ. ಅದೇ ಥರ ಸೆಲ್ಫ್ ರೆಫರೆನ್ಸ್ ಮಾಡಿದ್ರೆ 1 ರೂಪಾಯಿ ಕೊಡುತ್ತೆ. ಸೊ ನಮ್ಮ ಗ್ರೂಪಲ್ಲಿ 400 BV ಆದರೆ 400 × 5 2,000 ರೂಪಾಯಿ ಬರುತ್ತೆ. ಅದೇ ಥರ ಸೆಲ್ಫ್ ಇನ್ಕಮು 1 ರೂಪಾಯಿ 400 ಅನ್ಕೊಂಡ್ರೆ 400 ರೂಪಾಯಿ. ಸೊ ಟೋಟಲ್ ನಮಗೆ ಎಷ್ಟು ಬಂತು? 2,400 ರೂಪಾಯಿ ನಮಗೆ ಬಂತು. ಆಮೇಲೆ ಇದು ತುಂಬ ಇಂಪಾರ್ಟೆಂಟ್, ಯು ಕ್ಯಾನ್ ಗೆಟ್ ಕ್ವಾಲಿಫೈಡ್ ಟು ಟೀಮ್ ಇನ್ಕಮ್. ಇಲ್ಲಿಂದ ನಮ್ದು ಏನಾಗುತ್ತೆ, 2 ರೆಫರೆನ್ಸ್ ಮಾಡಿರೋದ್ರಿಂದ ಟೀಮ್ ಇನ್ಕಮ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಅದೇ ಥರ ನೋಡಿ ಸರ್, 1 ವೀಕ್ನಲ್ಲಿ ನಾವು ಕೇವಲ ಇಬ್ಬರಿಗೆ ಹೇಳ್ಕೊಂಡ್ವಿ, ನಾವೊಂದು ಇಬ್ಬರಿಗೆ ಹೇಳಿದ್ವಿ. ಅದಾದಮೇಲೆ ಸರ್, ಹಾಂ ಸರ್, ಈಗ ನಿಮಗೆ ನೀವು ಹುಬ್ಳಿಲಿ ಇದ್ದೀರಲ್ಲ ಸರ್, ಹುಬ್ಳಿಲಿ ನಿಮ್ಗೆ ಎಷ್ಟು ಜನ ಗೊತ್ತಿರೋರು ಇರ್ತಾರೆ ಸರ್, ಪರಿಚಯದವರು? ಸುಮಾರು ಇದ್ದಾರೆ, ಹೌದಾ ಸರ್? ನಮ್ಮ ಮೊಬೈಲ್ ತೆಗೆದ್ರೆ ಹತ್ತತ್ರ ಒಂದು 500 ಕಾಂಟ್ಯಾಕ್ಟ್ ಬರುತ್ತಲ್ಲ ಸರ್? ಬರುತ್ತೆ. ಹಾಂ ಸರ್, ಅದರಲ್ಲಿ ನೀವು ಅಟ್ಲೀಸ್ಟ್ 500 ಜನಕ್ಕೆ ಕೇಳಿದ್ರೆ ಒಂದು 10 ಜನ ಬರಲ್ವಾ ಸರ್, ಇದು ಚೆನ್ನಾಗಿದೆ ಅಂತ ದುಡ್ಡು ಮಾಡ್ಕೊಳಕ್ಕೆ? ಬರ್ಬೋದು ಸರ್, ಬರ್ಬೋದು. ಖಂಡಿತ ಬರ್ತಾರೆ. ಸೊ ಅದೇ ತರ ಅವರು ಸುಮ್ಮನೆ ಬಂದು ಕೂತು, ಇವಾಗ ನೀವು 1 ವಾರಕ್ಕೆ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋ ಅವಕಾಶ ತೋರಿಸಿದ್ದೀರಾ, ಬೇರೆ ಏನೂ ಮಾಡ್ದಂಗೆ. ದಿನನಿತ್ಯ ನಾವು ಏನು ಮಾಡ್ತಾ ಇದ್ದೀವಿ, ಬರೀ ಒಂದು ಅಂಗಡಿ ಚೇಂಜ್ ಆಗಿದ್ದಕ್ಕೆ ನಿಮ್ಗೆ ದುಡ್ಡು ಬರ್ತಾ ಇದೆ. ಸೊ ಅವ್ರಿಗೂ ಖುಷಿ ಆಯಿತು, ಅವರು ಅಂಗಡಿ ಚೇಂಜ್ ಮಾಡಿದ್ರು, ಅವ್ರು ಏನು ಮಾಡಿದ್ರು, ಇನ್ನೊಂದು 4 ಜನಕ್ಕೆ ಹೇಳಿದ್ರು, ಅದೇ ಥರ ಹೇಳಿರೋದ್ರಿಂದ ಅವ್ರಿಗೂ ದುಡ್ಡು ಬಂತು. ಆ ಥರ ಬರೀ 100 ಸೇಲ್ಸ್ ಆದರೆ ಸರ್, ನಮ್ದು ನೆಟ್ವರ್ಕಲ್ಲಿ 1 ಲಕ್ಷ ರೂಪಾಯಿ ಕೊಡುತ್ತೆ ಸರ್ ಕಂಪನಿ. ಎಷ್ಟು ಕೊಡುತ್ತೆ ಸರ್? 1 ಲಕ್ಷ ರೂಪಾಯಿ. ಚೆನ್ನಾಗಿದೆಯಾ ಸರ್ ಇದು? ಅಷ್ಟೇ ಸರ್, 1 ಲಕ್ಷ ರೂಪಾಯಿ ಕೊಡುತ್ತೆ. ಯಾಕಂದ್ರೆ ನೋಡಿ, 35 ರೂಪಾಯಿ ನಮ್ಮ ಪ್ರಾಡಕ್ಟ್ ಏನಿದೆ, 65 ರೂಪಾಯಿ అంటే ಇಂಟು 2ರಷ್ಟು ಎಲ್ಲಿ ಶಾಪಿಂಗ್ ಹೋಗ್ತಾ ಇದೆ, ಇದು ನಮ್ಮ ಕಂಪ್ನಿ ಕೊಟ್ಕೊಂತ ಬರುತ್ತೆ ಸರ್. ಈ ತರ ಈ ರೇಷುವಲ್ ಬರುತ್ತೆ. ಆಮೇಲೆ ಇನ್ನೊಂದು ಬಂದು ಟೀಮ್ ಬಿಸ್ನೆಸ್ ಕಾಂಪೆನ್ಸೇಷನ್ ಅಂತ, 3ನೇದು ಸರ್. ಇದರಲ್ಲಿ ಕ್ಲಾಪಿಂಗ್ ಆನ್ ಟೋಟಲ್ ಇನ್ಕಮ್ ಬರುತ್ತೆ ನಮಗೆ. 40,000 BV ರೈಟ್, 40,000 BV ಲೆಫ್ಟ್, ಟೋಟಲ್ 80,000 ಆದರೆ ಇಂಟು 5 ಹಾಕಿದ್ರೆ 4 ಲಕ್ಷ ರೂಪಾಯಿ 1 ವಾರಕ್ಕೆ ಬರುತ್ತೆ. ನಮ್ಮ ಕಂಪನಿ ಪ್ರತಿ ಗುರುವಾರದಿಂದ ಶುಕ್ರವಾರವರೆಗೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಶುಕ್ರವಾರದ ದಿನ ನಿಮಗೆ ಇನ್ಕಮ್ ಬರಂಗ್ ಮಾಡುತ್ತೆ. ಪ್ರತಿ ಶುಕ್ರವಾರಕ್ಕೂ ಪೇ ಔಟ್ ಆಗುತ್ತೆ ಸರ್ ನಮ್ಮ ಕಂಪನಿ. ಅಂತ ಒಳ್ಳೆ ಅವಕಾಶ ಇದೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, 80,000 BV ಆದ್ಮೇಲೆ ಅದನ್ನ ಕ್ಲಾಪಿಂಗ್ ಅಂದ್ಬಿಟ್ಟು ಪ್ರತಿ ವಾರ 3 ಜನರೇಷನ್ಸ್ಗೂ 4 ಲಕ್ಷ ಕೊಡ್ತಾ ಹೋಗುತ್ತೆ ಸರ್. ಹೇಗಿದೆ ಸರ್ ಜನರೇಷನ್ಸ್? ಒಳ್ಳೆ ಆಪರ್ಚುನಿಟಿ. ಅದಾದ್ಮೇಲೆ ಏನಾಗುತ್ತೆ ಸರ್, ಡೂ ಬಿಸ್ನೆಸ್ ಫ್ರಮ್ ಫ್ರೈಡೇ ಟು ಥರ್ಸ್ಡೇ, ವೀಕ್ಲಿ ಕ್ಲೋಸಿಂಗ್, ವೀಕ್ಲಿ ಶುಕ್ರವಾರ ಕ್ಲೋಸ್ ಆಗುತ್ತೆ ಸರ್. 5ನೇದು ಬಂದು ಸ್ಟೆಪ್ ರ್ಯಾಂಕ್ ಆಕ್ಸಿಲರೇಟರ್. ನಮ್ಮ ಕಂಪ್ನಿನಲ್ಲಿ ಇದೇ ಥರ ಒಂದು ನಿಮಗೆ ಟರ್ನ್ ಓವರ್ ಬೇಸ್ ಮೇಲೆ ರ್ಯಾಂಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಸರ್. ಅದೇ ಥರ 1 ರ್ಯಾಂಕ್ ಆದರೆ 7,000 ರೂಪಾಯಿ, 2 ರ್ಯಾಂಕ್ ಆದರೆ 9,000 ರೂಪಾಯಿ. ಆ ಥರ ಬರೀ ರ್ಯಾಂಕ್ ಇನ್ಕಮ್ಮೇ ನಮಗೆ ಹತ್ತತ್ರ ಏನೂ ಇಲ್ಲ, ಒಂದು 26,66,000 ಬರುತ್ತೆ ಸರ್, ಬರೀ ರ್ಯಾಂಕ್ ಇನ್ಕಮ್ ನಾನು ಹೇಳ್ತಾ ಇರೋದು, ಕಮಿಷನ್ಸ್ ಎಲ್ಲ ಬಿಟ್ಟು.
ಸೊ ನೋಡಿ ಸರ್, ಅದೇ ಅದು ಬಿಟ್ಟು ಮತ್ತೆ ಸೂಪರ್ ಚಾರ್ಜ್ ಬೋನಸ್ ಬೇರೆ ಇದೆ ಸರ್. ಯಾಕಂದ್ರೆ ಇದು ಬಿಸ್ನೆಸ್ ಅಲ್ವಾ ಸರ್, 30 ದಿನದಲ್ಲೇ ರ್ಯಾಂಕ್ 1 ಆದ್ರೆ 3,000 ರೂಪಾಯಿ ಎಕ್ಸ್ಟ್ರಾ, ಅದೇ ಸೆಕೆಂಡ್ ರ್ಯಾಂಕ್ ಆದ್ರೆ 75 ದಿನದಲ್ಲ 5,000 ಎಕ್ಸ್ಟ್ರಾ. ಇದೇ ತರ 3,55,000 ರೂಪಾಯಿ ಬರೀ ಬೋನಸ್ ಕೊಡುತ್ತೆ ಸರ್ ನಮ್ಮ ಕಂಪನಿ. ಓಹೋ ಆಮೇಲೆ ಅಚೀವರ್ಸ್ ಕಾರ್ನಿವಲ್ ಇನ್ಸೆಂಟಿವ್ ಸರ್, ಇದು ತುಂಬಾ ಇಂಪಾರ್ಟೆಂಟ್. 100% ಬೋನಸ್ ಆಲ್ ಪೇಔಟ್ ವಿಲ್ ಬಿ ಡನ್ ಫ್ರಮ್ ಹಿಯರ್. ಅಂದ್ರೆ ಏನಾಗುತ್ತೆ ಅಂತಂದ್ರೆ 100% ಬೋನಸ್ ಡಬಲ್ ಆಗ್ಬಿಡುತ್ತೆ ಸರ್. 11th ರ್ಯಾಂಕ್ ಬಂದ್ಮೇಲೆ ನಮಗೆ ಒಂದು ವಾರಕ್ಕೆ 50,000 ರೂಪಾಯಿ ಬಂದ್ರೆ ಯು ವಿಲ್ ಗೆಟ್ ಡಬಲ್ ಇನ್ಕಮ್ ಆಫ್ 1 lakh rupees. ಶಬಾಷ್. 2 ಲಕ್ಷ ಬಂದ್ರೆ 4 ಲಕ್ಷ ಬರುತ್ತೆ, 4 ಲಕ್ಷ ಬಂದ್ರೆ 8 ಲಕ್ಷ ಬರುತ್ತೆ ಸರ್. ಈ ತರ ಬೆಂಗಳೂರಿನಲ್ಲೇ ನನಗ್ ಗೊತ್ತಿದ್ದಂಗೆ 4 ಲಕ್ಷ ಮೇಲೆ ತಗೊಳ್ಳೋರು ಸರ್ ಕನೀಸ ಅಂತಂದ್ರೆ ಒಂದು 10-15 ಜನ ಇದ್ದಾರೆ ಸರ್. ಓಹೋ ತುಂಬಾ ಇದ್ದಾರೆ ಸರ್. ಅದು ಇವರೆಲ್ಲ ಎಷ್ಟು ದಿನದಲ್ಲಿ ಆಗಿರ್ಬೋದು ಸರ್ ಈ ಪೊಸಿಷನ್ಗೆ ರೀಚ್ ಆಗಿರ್ಬೋದು ಅಂತೀರಾ? ಒಂದು ಉದಾಹರಣೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸರ್. ಕೇವಲ ಸರ್ ಹೇಳಿ ಸರ್ ಪ್ಲೀಸ್. ಒಂದು 2-3 ತಿಂಗಳು ಮಾಡಿರ್ಬೋದು ಸರ್ ಅವರು. ಸರ್ ಇವರು 0 ಇಂದ ಸ್ಟಾರ್ಟ್ ಮಾಡಿ 8 ಲಕ್ಷ 8 ಲಕ್ಷ ಕ್ಲಾಪಿಂಗ್ ಬರೋದಕ್ಕೆ 4 ಇಂದ 4.5 ವರ್ಷಕ್ಕೆ ಸೇರಿದ್ದಾರೆ ಸರ್. ನಾವೀಗ ಮಾಡ್ತಾ ಇರೋ ಕೆಲಸನ ಮಾಡಿದ್ರೆ 4 ವರ್ಷದಲ್ಲಿ ಇಷ್ಟ ಹಣ ಬರೋದಕ್ಕೆ ಸಾಧ್ಯವಿದೆಯಾ ಸರ್? ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. ಈ ನಮ್ಮ ಕಂಪನಿ ಏನ್ ಹೇಳುತ್ತಂದ್ರೆ ಇನ್ನೊಂದು, ಇದು ಏನು ಇನ್ಕಮ್ ಬರುತ್ತಲ್ಲ ಸರ್, ಈ ಸ್ಟೇಜ್ ಬಂದ್ಬಿಟ್ಟ ಮೇಲೆ 11th ರ್ಯಾಂಕ್ ಬಂದ್ಮೇಲೆ 3 ಜನರೇಷನ್ ಸೆಕ್ಯೂರಿಟಿ ಕೊಡುತ್ತೆ ಸರ್ ನಮ್ಮ ಕಂಪನಿ. ಅಂದ್ರೆ ಈ ದುಡ್ಡು ನಮಗ್ ಕೊಡುತ್ತೆ, ನಮ್ಮ ಮಕ್ಳು ಕೊಡುತ್ತೆ, ನಮ್ಮ ಮೊಮ್ಮಕ್ಳಿಗೂ ಕೊಡುತ್ತೆ. ಆ ತರ ನೋಡಿ ಸರ್. ಅದೆಲ್ಲ ಒಂದು ಪಾರ್ಟ್. ಅದಾದ್ಮೇಲೆ ಗ್ಲೋಬಲ್ ಟೆರಿಟರಿ ರಿವಾರ್ಡ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪನಿ ಏನ್ ಮಾಡುತ್ತೆ, ಕೇವಲ 4ನೇ ರ್ಯಾಂಕ್ ಬಂದ್ರೆ ಸಾಕು ನಿಮ್ಗೆ ಟ್ರಿಪ್ಗಳು ಕೊಡುತ್ತೆ. ಇದು ಕಂಪಲ್ಸರಿ ಟ್ರಿಪ್. ಇದು ನೀವು 4ನೇ ರ್ಯಾಂಕ್ ಅಚೀವ್ ಆಗ್ಬಿಟ್ರೆ ಇದಕ್ಕೇನು ಟೈಮ್ ಇಲ್ಲ. ನೀವು 1 ತಿಂಗಳಲ್ಲಿ ಆಗ್ತೀರಾ, 4 ತಿಂಗಳಲ್ಲಿ ಆಗ್ತೀರಾ, ವರ್ಷದಲ್ಲಿ ಆಗ್ತೀರಾ ಗೊತ್ತಿಲ್ಲ. ನೀವು 4ನೇ ರ್ಯಾಂಕ್ ಬಂತು ಅಂದ್ರೆ ನಿಮ್ಗೊಂದು ಟ್ರಿಪ್ ಕನ್ಫರ್ಮ್. 6ನೇ ರ್ಯಾಂಕ್ ಬಂತಂದ್ರೆ ಒಂದು ಟ್ರಿಪ್ ಕನ್ಫರ್ಮ್. 8ನೇ ತಾರೀಕು ಬಂದ್ರೆ ಒಂದು ದುಬೈ ಟ್ರಿಪ್ ಕನ್ಫರ್ಮ್ ವಿತ್ ನಮ್ಮ ಪಾರ್ಟ್ನರ್ ಜೊತೆ. ಆ ಥರ ಪ್ರತಿಯೊಂದು ರ್ಯಾಂಕ್ಗೂ ಫಾರಿನ್ ಟ್ರಿಪ್ಸ್ ಕೊಟ್ಟಿದ್ದಾರೆ ಸರ್. ಇನ್ನೂ ಒಂದಿದೆ ನೋಡಿ ಸರ್, ಆಕ್ಸಿಡೆಂಟಲ್ ಡೆತ್ ಸೇಫ್ ಗಾರ್ಡ್ ಅಂತ ಇದೆ ನೋಡಿ ಸರ್. ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ, ಹೌದಾ ಸರ್? ಆ ಥರ ಇನ್ಸೂರೆನ್ಸ್ನವ್ರು ಏನು ಮಾಡ್ತಾರೆ, ನಾವು ನಿಜವಾಗ್ಲೂ ಇವತ್ತು ಇದೇ ಆಗ್ಬಿಟ್ಟಂಗೆ ಏನೋ ಹಂಗೆ ಕಟ್ಟಿ ಸರ್, ಅದು ಕಟ್ಟಿ ಸರ್ ಅಂತ. ನಮ್ಮ ಕಂಪನಿ ಏನು ಕಟ್ಟಿಸ್ಕೊಳ್ಳಲ್ಲ ಸರ್, 1 ರೂಪಾಯಿನೂ ಕಟ್ಟಿಸ್ಕೊಳ್ಳಲ್ಲ. 7ನೇ ರ್ಯಾಂಕ್ ಬಂದರೆ 4 ಲಕ್ಷ ರೂಪಾಯಿ, 8ನೇ ರ್ಯಾಂಕ್ ಬಂದರೆ 6 ಲಕ್ಷ ರೂಪಾಯಿ, 9ನೇ ರ್ಯಾಂಕ್ ಬಂದರೆ 10 ಲಕ್ಷ ರೂಪಾಯಿ, 10ನೇ ರ್ಯಾಂಕ್ ಬಂದರೆ 15 ಲಕ್ಷ ರೂಪಾಯಿ, 11ನೇ ರ್ಯಾಂಕ್ನಲ್ಲಿ ಇದ್ರೆ 25 ಲಕ್ಷ ರೂಪಾಯಿ ನಮ್ಮ ಮನೆಯವರು ಕೊಡುತ್ತೆ ಸರ್. 25 ಲಕ್ಷ ವಿತೌಟ್ ಏನಿ 1 ರೂಪಾಯಿ ಕಟ್ಟಿಸ್ಕೊಳ್ಳಲ್ಲ ಸರ್. ಗ್ರೇಟ್. ಆಮೇಲೆ ನೋಡಿ ಸರ್, ಇದೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ 3 ಜನರೇಷನ್ ಸೆಕ್ಯೂರಿಟಿಗೆ ಸರ್. ಇವರು ದೊಡ್ಡಿ ದಿಲೀಪ್ ಕುಮಾರ್ ಅಂತ ಆಂಧ್ರದವರು ಸರ್, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹೈದರಾಬಾದಲ್ಲಿ ಸರ್. ಇವರು 6ನೇ ರ್ಯಾಂಕ್ ಇದ್ದಾಗ ಕೊರೋನಾ ಟೈಮಲ್ಲಿ ಎಕ್ಸ್ಪೈರ್ಡ್ ಆಗ್ಬಿಟ್ರು ಸರ್. ಅವ್ರಿಗೆ 2 ಹೆಣ್ಮಕ್ಳಿದ್ರು. ಅವರು ಚಿಕ್ಕ ಹುಡುಗರು ಇದ್ರು ಅವಾಗ. 6ನೇ ರ್ಯಾಂಕ್ ಇಂದ ಹಿಡಿದು 11ನೇ ರ್ಯಾಂಕ್ ವರೆಗೂ ಅವ್ರು ನಮ್ಮ ಸಕ್ಸಸ್ ಟೀಮ್, ನಮ್ದು ಏನಿದೆ ಟೀಮ್, ಆ ಟೀಮ್ ತಗೊಂಡೋಗಿದೆ ಸರ್ ಇವ್ರನ್ನ. ಸೊ ಟೀಮ್ ತಗೊಂಡೋಗಿ ಇವತ್ತು ಅವರು ರಾಯಲ್ಟಿ ಇನ್ಕಮ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ದಿಸ್ ವೀಕ್ ಇನ್ಕಮ್ 1,40,634 ರೂಪಾಯಿ ಬಂದಿದೆ. ಇದು 3 ಜನರೇಷನ್ಸ್ ಬರ್ತಾ ಇರುತ್ತೆ. 3 ಜನರೇಷನ್ಸ್ ಲೆಕ್ಕಾಕಿ. ಅವರು ಒಂದು ಚಿಕ್ಕ ಬೀಜ ಹಾಕಿ ಹೋದ್ರು, ಒಂದು ಫ್ಯಾಮಿಲಿ 3 ಜನರೇಷನ್ಸ್ಗೂ ಸೆಕ್ಯೂರಿಟಿ ಆಗಿದೆ. ಅಂತ ಒಳ್ಳೆ ಬಿಸ್ನೆಸ್ ಸರ್ ಇದು ಸರ್. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್, ವೈ ಶುಡ್ ವಿ ಡೂ, ಯಾಕೆ ಮಾಡಬೇಕು ಈ ಬಿಸ್ನೆಸ್ಸು? ಯಾರಾದ್ರೂ ಹೇಳ್ತೀರಾ? ನೋಡಿ ಸರ್, ಗ್ರೋತ್ ಆಗಲಿಕ್ಕೆ. ಎಕ್ಸಾಕ್ಟ್ಲಿ ಸರ್, ಗ್ರೋತ್ ಆಗಬೇಕು. 0 ಇನ್ವೆಸ್ಟ್ಮೆಂಟ್, ಹೌದಾ ಸರ್? ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇದ್ದಿಲ್ಲ. ಏನು ಮಾಡ್ತಾ ಇದೀವಿ ಅಂದ್ರೆ ಅಂಗಡಿ ಚೇಂಜ್ ಮಾಡ್ಕೋತಾ ಇದೀವಿ ಅಷ್ಟೇ, ಹೌದಾ ಸರ್? ಇಷ್ಟು ದಿನ ಈ ಅಂಗಡಿಯಲ್ಲಿ ಸಾಮಾನು ತಗೊಂತಾ ಇದ್ವಿ, ಇವತ್ತು ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಅಂಗಡಿಯಿಂದ ತಗೋತೀವಿ ಅಷ್ಟು ಮಾಡೋದ್ರಿಂದ ನಮಗೆ ಎಲ್ಲ ಬೆನಿಫಿಟ್ಸು ಬರ್ತಾ ಇದೆ. ಮತ್ತೆ ನೋ ಎಂಪ್ಲಾಯೀಸ್, ನೋ ಬಾಸ್ ಇಲ್ಲ ನಮಗೆ ಕೆಲಸ ಮಾಡೋಕೆ, ಅದು ಮಾಡು ಇದು ಮಾಡು ಅಂತ ಹೇಳಕ್ಕೆ. ನೋ ರಿಸ್ಕ್. ನಾವು ದುಡ್ಡಿಟ್ರೆ ರಿಸ್ಕ್ ಆಗುತ್ತೆ, ದುಡ್ಡೇ ಇಡಲ್ಲ ಇಲ್ಲಿ. ಆಮೇಲೆ ಹೋಮ್ ಬೇಸ್ ಬಿಸ್ನೆಸ್ ಸರ್, ಮನೇಲಿ ಕೂತ್ಕೊಂಡು ಮಾಡೋ ಅಂತ ಬಿಸ್ನೆಸ್ ಇದು. ಆಮೇಲೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬಹುದು. ಆಮೇಲೆ ಟೈಮ್ ಕಾಂಪೌಂಡಿಂಗ್ ಥ್ರೂ ಡೂಪ್ಲಿಕೇಶನ್. ನಾವು ಏನ್ ಮಾಡ್ತಾ ಇದ್ವಿ ಅದೇ ನಮ್ಮ ಡೂಪ್ಲಿಕೇಟ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡಬಹುದು. ನೆಕ್ಸ್ಟ್ ಬಂದು ನ್ಯಾಚುರಲ್ ಮ್ಯಾನ್ ಮೇಡ್. ನೋ ಕ್ರೆಡಿಟ್, ನೋ ಬೋನಸ್, ನೋ ರಿಸರ್ವೇಷನ್ಸ್ ಇಲ್ಲ, ಎಫೆಕ್ಟ್ಸ್ ಆಫ್ ಸ್ಟಾರ್ಸ್ ಇಲ್ಲ. ಈಕ್ವಲ್ ಆಪರ್ಚುನಿಟಿ. ಓದಿರೋನ್ಗೂ ಒಂದೇ ಆಪರ್ಚುನಿಟಿ, ಓದದೇ ಇರೋರ್ಗೂ ಒಂದೇ ಆಪರ್ಚುನಿಟಿ, ಹುಡುಗರಾದ್ರೂ ಒಂದೇ ಆಪರ್ಚುನಿಟಿ, ದೊಡ್ಡವರಾದ್ರೂ ಒಂದೇ ಆಪರ್ಚುನಿಟಿ, ಯಾವ ವಯಸ್ಸಿರೋರ್ಗೂ ಒಂದೇ ಆಪರ್ಚುನಿಟಿ, ಈಕ್ವಲ್ ಆಪರ್ಚುನಿಟಿ. ಆಮೇಲೆ
ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ ಸರ್, ಆಮೇಲೆ ಕಿಂಗ್ಸ್ ಲೈಫ್ ಸ್ಟೈಲ್ ಇರುತ್ತೆ. ಹ್ಮ್ ಸೊ ಸೊ ಈಗ ಬಂದು ಸರ್ ನಮ್ಮ ಕಂಪನಿ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಬೂಸ್ಟರ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ಸರ್. ಇದೇನು ಅಂತಂದ್ರೆ ಇವಾಗ ನೀವಿದ್ದೀರಾ, ನೀವು ಇಬ್ಬರಿಗೆ ಈ ಬಿಸ್ನೆಸ್ ಏನಾದರೂ ಹಂಚ್ಕೊಂಡ್ರೆ, ನೋಡಪ್ಪ ಈ ಥರ ನಾನು ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ನೀವು ನೋಡಿ ಅಂತ ಸ್ಟಾರ್ಟ್ ಮಾಡಿದ್ರೆ 3ನೇ ರೆಫರಲ್ ಯಾವಾಗ ಕೊಡ್ತೀರಾ, ಕಂಪನಿ ನಿಮಗೆ 7,400 ರೂಪಾಯಿ ಅದೇ ವಾರದಲ್ಲೇ ಕೊಟ್ಬಿಡ್ತಾರೆ. ಹ್ಮ್ ಹ್ಮ್ ಅದೇ ವಾರದಲ್ಲೇ ಕೊಟ್ಬಿಡ್ತಾರೆ. ಇಂಥ ಒಂದೇ ಆಪರ್ಚುನಿಟಿ ಇದೆ ಸರ್ ನಮ್ಮ ಕೈನಲ್ಲಿ. ಸೊ ಈಗ ನಾನು ಒಂದು ಚಿಕ್ಕ ಕತೆ ಹೇಳ್ಬಿಟ್ಟು ನನ್ನ ಈ ಪ್ರೆಸೆಂಟೇಷನ್ ಕ್ಲೋಸ್ ಮಾಡ್ತೀನಿ ಸರ್. ಸರ್, ಒಂದು ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಾನೆ ಅಂತಂದರೆ, ರಾಜ ಏನು ಮಾಡ್ತಾನೆ, ದಾರಿದಲ್ಲಿ ಒಂದು ದೊಡ್ಡ ಕಲ್ಲು ಹಾಕ್ಬಿಡ್ತಾನೆ. ನೋಡೋಣ ಜನ ಏನು ಅನುಭವ ಬರುತ್ತೆ ಅಂತ. ಅವಾಗ ಜನ ಏನಾಗ್ತಾರೆ ಅಂತ ಅಂದರೆ, ಫಸ್ಟ್ ಒಬ್ಬ ಡ್ಯೂಟಿಗೆ ಹೋಗೋ ಕೆಲಸ ಬರ್ತಾ ಇರ್ತಾನೆ, ಒಬ್ಬ ಮನುಷ್ಯ ಬರ್ತಾನೆ. ಅವನು ಏನಂತಾನೆ ಅಂದರೆ, ಇವತ್ತು ನಮ್ಮ ಟೈಮೇ ಸರಿ ಇಲ್ಲಪ್ಪ, ಮೊದಲೇ ಟೈಮ್ಗೆ ಹೋಗ್ತಾ ಇದ್ದೀನಿ, ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಟೈಮ್ ವೇಸ್ಟ್ ಆಗೋಯ್ತು, ಅದರಲ್ಲಿ ಕಲ್ಲು ಬೇರೆ ಅಡ್ಡ, ಅದು ಇದು ಅಂತ ನನ್ನ ಹಣೆ ಬರೋಣ ಇಷ್ಟು, ಅದು ಇದು ಅಂತ ಬೈಕೊಂಡು ಹೊಟ್ಟೋಗ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಸರ್, ಗ್ರೂಪ್ ಆಫ್ ಪೀಪಲ್ ಒಂದು 4-5 ಜನ ಬರ್ತಾರೆ. ಅವ್ರು ಏನಂತಾರೆ, ನೋಡು ರಾಜ ಸರಿ ಇಲ್ಲ, ಇದು ಸಿಸ್ಟಮ್ ಸರಿ ಇಲ್ಲ, ಇದೆಲ್ಲ ಹಿಂಗೆ ಇದೆ, ಏನು ಮಾಡ್ತಾ ಇದ್ದಾರೆ, ಇಷ್ಟು ದುಡ್ಡೆಲ್ಲ ಅದು ಇದು ಅಂತ ಅನ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ಒಬ್ಬ ಹುಡುಗ ಬರ್ತಾನೆ ಸರ್. ಹುಡುಗ ಬಂದು ಏನು ಮಾಡ್ತಾನೆ, ಅಯ್ಯೋ ಪಾಪ ಜನ ಅಷ್ಟೊಂದೆಲ್ಲ ಕಷ್ಟ ಬೀಳ್ತಾ ಇದಾರಲ್ಲ, ನಾನು ಸ್ವಲ್ಪ ಇದನ್ನು ಜರುಗಿಸ್ತೀನಿ ಅಂತ ಜರುಗಿಸ್ತಾನೆ. ಅವ್ನಿಗೆ ಏನು ಸಿಗುತ್ತೆ ಅಂದರೆ, ಒಂದು ಬ್ಯಾಗ್ ತುಂಬ ಬಂಗಾರದ ನಾಣ್ಯಗಳು ಸಿಗುತ್ತೆ ಸರ್. ಅದರಲ್ಲಿ ರಾಜು ಬರ್ದಿರ್ತಾನೆ ಏನು ಅಂತಂದರೆ, ನೀನು ಇಂಥ ಒಳ್ಳೆ ಕೆಲಸ ಮಾಡಿದ್ಯಾ, ಬಂದು ನನ್ನ ಭೇಟಿ ಮಾಡು ಅಂತ ಹೇಳ್ಬಿಟ್ಟು ಒಂದು ಲೆಟ್ರ್, ಆಹ್ವಾನ ಪತ್ರಿಕೆ ಇರುತ್ತೆ. ಹ್ಮ್ ಹ್ಮ್ ಮೋರಲ್ ಏನಂದರೆ ಸರ್, ಎವ್ರಿ ಆಬ್ಸ್ಟ್ಯಾಕಲ್ ಯು ಫೇಸ್ ಇನ್ ಬಿಸ್ನೆಸ್ ಆರ್ ಲೈಫ್ ಹ್ಯಾವ್ ಆ್ಯನ್ ಆಪರ್ಚುನಿಟಿ ಟು ಇಂಪ್ರೂವ್ ಯುವರ್ ಸರ್ಕಮ್ಸ್ಟೆನ್ಸಸ್. ಸರ್, ಜೀವನದಲ್ಲಿ ನಾವು ಕಷ್ಟ ಬೀಳ್ತಾನೆ ಇರ್ತೀವಿ, ಆಗಲಿ ಅದನ್ನು ಹೇಗೆ ಮುಂದೆ ಒರಿಬೇಕು ಅಂತ ನೋಡಿಕೊಂಡ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಒಂದಿನ. ಹೌದಾ ಸರ್? ಓಕೆ ಸರ್, ಓಕೆ. ಎಸ್, ಅದೇ ಥರ ನೋಡಿ ಸರ್, ಇವಾಗ ಅದೇ ಅವಕಾಶ ಇಲ್ಲಿ ಸಿಕ್ಕಿದೆ. ಇದನ್ನ ಫಾರ್ಮ್ ಅಂತಾರೆ ಸರ್, ಶೇಪ್ಸ್ ಆಫ್ ಡೈರೆಕ್ಟ್ ನಾಲೆಡ್ಜ್ ಪ್ಯಾಕ್. ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಮೈಂಡ್ ಪವರ್ ಕೋರ್ಸ್ ಅಂತ ಇರುತ್ತೆ. ಇದನ್ನ ಫಿಲಪ್, ಇದು ಕೇವಲ 600 ರೂಪಾಯಿ ಆಗುತ್ತೆ ಸರ್. 600 ರೂಪಾಯಿ ಕೊಟ್ಬಿಟ್ಟು ನಾವು ಫಿಲಪ್ ಮಾಡಿದ್ರೆ, ಈ ಬಿಸ್ನೆಸ್ ಇಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಬಿಸ್ನೆಸ್ ಟರ್ನ್ ಓವರ್ ನಾಳೆಯಿಂದನೇ ಶುರು ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬರೋರೆಲ್ಲ ನಮ್ಮ ಬಿಸ್ನೆಸ್ನಲ್ಲಿ ಅವರು ಪಾರ್ಟ್ನರ್ಸ್ ಆಗೋ ಚಾನ್ಸ್ ಇರುತ್ತೆ. ಅಂಥ ಒಳ್ಳೆ ಅವಕಾಶ ಸರ್. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರನ್ನ ಹೇಳಿ ಕೊಡ್ತಾರೆ. ಕೇವಲ 600 ರೂಪಾಯಿ ಆಗುತ್ತೆ ಇದು ಫಾರ್ಮು. ಅದಾದಮೇಲೆ ಫಾರ್ಮ್ ಫಿಲಪ್ ಮಾಡಿ ನಮ್ಮ ಬಿಸ್ನೆಸ್ಗೆ ಎಷ್ಟು BV ಮಾಡಬೇಕು ಏನು ಅಂತ ಅವರೆಲ್ಲ ಮಾಹಿತಿ ಕೊಡ್ತಾರೆ. ಆದಷ್ಟು ಬೇಗ ಬಿಸ್ನೆಸ್ ಶುರು ಮಾಡಿ ಸರ್. ಥ್ಯಾಂಕ್ ಯು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀ ಶಾಪ್.